ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂದರೆ ನಮ್ಮ ಮನೆಯ ಹೋಮ್ ಟೂರ್, ನಮ್ಮ ಪುಟ್ಟ ಮನೆಯ ಹೋಮ್ ಟೂರ್ನ ನಾನು ಮಾಡ್ತಾಯಿದ್ದೀನಿ. ನಮ್ಮದು ಓನ್ ಹೌಸ್ ಏನಲ್ಲ, ನಾವು ರೆಂಟಿಗೆ ಇರೋದು. ಸೊ ಕೇಳಿದ್ರಿಂದ ಮನೆ ಹೋಮ್ ಟೂರ್ನ ನಾನು ಮಾಡ್ತಾಯಿದ್ದೀನಿ ಇವತ್ತು. ಇದು ನಮ್ಮ ಮನೆಯ ಎಂಟ್ರಿ, ಅಂದರೆ ಮೇಯ್ನ್ ಡೋರು. ಹಿಂಗೆ ಎಂಟ್ರಿ ತೊಗೊಂಡಿದ್ದ ತಕ್ಷಣ ಇದು ಬಂದು ಹಾಲು. ನಮ್ಮ ಮನೆ ಸ್ವಲ್ಪ ಚಿಕ್ಕದೇ ಇದೆ. ಅಂದರೆ ನಾನು ಹಸ್ಬೆಂಡು ಪಾಪು ಇರೋದ್ರಿಂದ ನಮಗೆ ಈ ಮನೆ ಸಾಕು ಅಂತಲೇ ಅಂದ್ಕೊಂಡಿದ್ದೀವಿ. ಕಂಫರ್ಟಾಗೇ ಇದೆ ನಮಗೆ. ಈಗಾಗಲೇ ಟೈಮ್ ಆಗಿದೆ 4 o'clock. ಮತ್ತು ಇದು ಬಂದು ನಮ್ಮ ಫ್ಯಾಮಿಲಿ ಫ್ರೇಮು. ನಾನು, ನಮ್ಮ ಹಸ್ಬೆಂಡು ಮತ್ತು ಪಾಪು ಇದ್ದೀವಿ. ಈ ಫ್ರೇಮ್ ಅಂದರೆ ನಮ್ಗೆ ತುಂಬ ಇಷ್ಟ. ಅಲ್ಲಲ್ಲೇ ಸೋಕೇಶ್ ಇದೆ ನೋಡಿ, ಈ ಥರ ಸೆಟ್ ಮಾಡಿದ್ವಿ. ಇದು ನನ್ನ ಮಗಳ ಫಸ್ಟು ಮೆಡಲ್ ಅವಳದು, ಸೊ ಅದಕ್ಕೆ ನಾನು ಇಲ್ಲೇ ಇಟ್ಟಿದ್ದೀನಿ. ಇದು ಬಂದು ನಮ್ಮ ಹಸ್ಬೆಂಡ್, ಕಾಣ್ತಾ ಇಲ್ಲ ನಿಮಗೆ, ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇಲ್ಲಿಟ್ಟು ಈ ಥರ ಇದೆ. ನನ್ನ ಮಗಳ ಸ್ವಲ್ಪ ಗೊಂಬೆಗಳನ್ನ ಇಲ್ಲಿಟ್ಟಿದ್ದೀನಿ ನಾನು. ಮತ್ತು ಅದು ಮೇಲೆ ಫೋಟೋ ಬಂದು ನಾವು ನಮ್ಮ ಕಾರ್ ಡೆಲಿವರಿ ತೊಗೊಂಡಾಗ ಕೊಟ್ಟಿದ್ದು ಫೋಟೋ. ಸೊ ಅದನ್ನು ಸಹ ನಾನು ಸೋಕೇಶಲ್ಲಿ ಇಟ್ಟಿದ್ದೀನಿ. ಈ ರೀತಿ ಇದೆ ನೋಡ್ಬೋದು. ಇಲ್ಲೇ ಹಾಲಲ್ಲೇ ನಾವು ಟಿ ವಿನೂ ಇಟ್ಟಿದ್ದೀವಿ ಮತ್ತು ಫ್ರಿಜ್ ಇದೆ. ಇಲ್ಲಿಂದ ಹಿಂಗೆ ಸ್ವಲ್ಪ ಮುಂದೆ ನಮ್ಮ ಕಿಚನ್ ಇದೆ. ಕಿಚನ್ ಬಂದು ನಾನು ಈ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಶಿಂಕು, ಇದು ವಾಟರ್ ಪ್ಯೂರಿಫೈಯರ್ ಇದೆ. ಮತ್ತು ಇದು ಸ್ಟವ್, ನನಗೆ ಎಣ್ಣೆ ಕರೆ ಆಗುತ್ತೆ ಅಂತೇಳಿ ನಾನು ಈ ಶೀಟ್ನ ಸಹ ಹಾಕಿದ್ದೀನಿ. ಇಲ್ಲಿ ಬಂದು ಕಿಚನ್ ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಬಂದು ಇದರಲ್ಲಿ ಸಾಲ್ಟು ಮತ್ತು ಹುಣಸೆಹಣ್ಣು ಎಲ್ಲ ಇಟ್ಟಿದ್ದೀನಿ. ಮತ್ತು ಒಂದು ಮಿಕ್ಸರ್ ಸಹ ಇದೆ, ಪ್ರೀತಿ ಜುಡಿಯಾಕಂತ. ಈ ಮಿಕ್ಸರ್ ರಿವ್ಯೂ ಸಹ ನಾನು ಕೊಡಬೇಕು ಅಂದ್ಕೊಂಡಿದ್ದೆ, ಬಟ್ ಟೈಮ್ ಆಗಲಿಲ್ಲ. ಮಿಕ್ಸರ್ ತೊಗೊಂಡಿದ್ದ ಟೈಮ್ ಆಗಲಿಲ್ಲ. ತುಂಬ ಒಳ್ಳೆಯ ಮಿಕ್ಸಿ ಅಂತಲೇ ಹೇಳ್ಬೋದು. ಅದರ ಜಾರೆಲ್ಲ ನೋಡಿ ನಾನು ಇಲ್ಲಿಟ್ಟಿದ್ದೀನಿ. ಇದು ಬಂದು ಚಾಪರ್ ಬರುತ್ತೆ, ಇದರಲ್ಲಿ ತುರಿಯೋದಾಗಿರ್ಬೋದು. ನಾವೀಗ ಒಂದು ರೊಟ್ಟಿ ಮಾಡ್ತೀವಿ ಅಂತ ಹೇಳಿದ್ರೆ ತರಕಾರಿನೆಲ್ಲ ಒಂದೇ ಟೈಮಲ್ಲಿ ಹಾಕಿ ಚಾಪಿಂಗ್ ಮಾಡ್ಕೋಬೋದು. ಮತ್ತು ಇದು ಬಂದು ಒಂದು ಜ್ಯೂಸ್ ಜಾರ್ ಸಹ ಕೊಟ್ಟಿದ್ದಾರೆ. ನಾವು ಡಿಟಾಕ್ಸ್ ಜ್ಯೂಸ್ ಕುಡಿಯೋದ್ರಿಂದ ಅದಕ್ಕೊಂದು ಜಾರ್ ಕೂಡ ಇಟ್ಕೊಂಡಿದ್ದೀನಿ ನಾನು ಸಪ್ರೇಟಾಗಿ. ಈ ಥರ ನಾನು ಟೋಟಲಿ ನಮ್ಮ ಕಿಚನ್ ಈ ಥರ ಇರುತ್ತೆ, ತೋರಿಸ್ತೀನಿ. ಇದು ಒಂದು ಸ್ಟ್ಯಾಂಡ್ ಇದೆ, ಇಲ್ಲಿ ಎಲ್ಲ ಈ ಥರ ಜೋಡಿಸ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಒಂದು ಸ್ಟ್ಯಾಂಡಲ್ಲಿ ಇರುತ್ತೆ. ಇದು ನಮ್ಮ ಕಿಚನ್ ಆಗಿರುತ್ತೆ. ಆಲ್ವೇಸ್ ನಾನು ಯಾವಾಗಲೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋ ಪ್ಲೇಸು. ಕಿಚನ್ ಮುಗಿದ್ಮೇಲೆ ಹಿಂಗೆ ಎಂಟ್ರಿ ತೊಗೊಂಡ್ರೆ ದೇವ್ರ ಮನೆ ಇರುತ್ತೆ. ದೇವ್ರ ಮನೆ ನೀವು ಆಲ್ಮೋಸ್ಟ್ ನೋಡಿರ್ತೀರ, ನಮ್ಮ ದೇವ್ರ ಮನೆ. ನಾನು ಯಾವಾಗಲೂ, ಯಾಕಂದರೆ ದೇವ್ರ ಪೂಜೆ ಮಾಡಿ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಈ ವಿಡಿಯೋದಲ್ಲಿ ನೋಡಿರ್ತೀರ ನಮ್ಮ ದೇವ್ರ ಮನೇನ. ಬಟ್ ಆದರೂ ಇವತ್ತು ಅಂದರೆ ನಿನ್ನೆ ಗ್ರಹಣ ಮುಗಿದಿದೆ ಅಲ್ವಾ, ಸೊ ಇವತ್ತು ಮಂಡೇ ಆಗಿರೋದ್ರಿಂದ ನಾನು ಇವತ್ತು ಸಹ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮುಗಿಸಿದ್ದೀನಿ. ಒಂದು ಮಾಸ್ಟರ್ ಬೆಡ್ರೂಮು, ಅಂದರೆ ನಮ್ಮ ಬೆಡ್ರೂಮು ಹೀಗಿರುತ್ತೆ. ನನ್ನ ಮಗಳ ಗೊಂಬೆಗಳು ನೋಡಿ, ಅವಳ ಗೊಂಬೆ ಎಷ್ಟಿಟ್ರು ಮಕ್ಕಳಿರೋ ಮನೇಲಿ ಆಲ್ಮೋಸ್ಟ್ ಹೀಗೆ ಅಂತ ಅನ್ಕೋತೀನಿ ನಾನು. ನಮ್ಮ ಮನೇಲೂ ಸಹ ಹೀಗೇ, ಯಾವಾಗಲೂ ಗೊಂಬೆಗಳು ಎತ್ತಿಡೋದು. ಅಂದರೆ ನನಗೆ ತುಂಬ ಕ್ಲೀನಾಗಿ ಇಟ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಮನೇಲಿ. ಮತ್ತು ನಮ್ಮದು ಇದೊಂದು ವಾಕಿಂಗ್ದು ಇದಿದೆ, ಎಕ್ಸಸೈಸ್ಗೆ ಅಂತೇಳಿ. ಮಾರ್ನಿಂಗ್ ಟೈಮ್ ಸೈಕ್ಲಿಂಗ್ ಇದೆ, ಹಸ್ಬೆಂಡ್ ಮಾಡ್ತಾರೆ. ಅಥವಾ ನಾವು ಈಚೆ ವಾಕಿಂಗ್ ಹೋಗೋಕ್ಕಾಗದೇ ಇದ್ದಾಗ 1/2 hour ನಾವು ವಾಕ್ ಮಾಡ್ತೀವಿ. ಇದರ ರಿವ್ಯೂ ಏನಾದರೂ ಬೇಕಂತಂದರೆ, ಈ ಪ್ರಾಡಕ್ಟ್ ಬಗ್ಗೆ ಏನಾದರೂ ನಿಮಗೆ ತಿಳ್ಕೊಬೇಕು ಅಂತಿದ್ರೆ ನನಗೆ ಜಸ್ಟ್ ಕಮೆಂಟ್ ಮಾಡಿ, ನಾನು ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಮತ್ತು ಸಪ್ರೇಟ್ ಒಂದು ವಿಡಿಯೋ ಸಹ ಮಾಡಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಇಂದ ಲೆಫ್ಟ್ ಸೈಡಲ್ಲಿ ನಮ್ಮದು ಇನ್ನೊಂದು ಬೆಡ್ರೂಮ್ ಇದೆ. ಅಂದರೆ ಆ ಕಡೆ ತೋರಿಸಿದಾಗ ನಾನು ಮಾಸ್ಟರ್ ಬೆಡ್ರೂಮ್ ತೋರಿಸ್ದೆ. ಈ ಕಡೆ ಬಂದು ನಮ್ಮ ಹಸ್ಬೆಂಡು, ಅಂದರೆ ಅವ್ರಿಗೆ ಆಲ್ಮೋಸ್ಟ್ ವರ್ಕ್ ಫ್ರಮ್ ಹೋಮ್ ಇರಲ್ಲ, ಅವ್ರು ಆಫೀಸ್ ಹೋಗ್ತಾರೆ. ಬಟ್ ಮನೇಲಿದ್ದಾಗ ಅವರು ಇಲ್ಲಿ ವರ್ಕ್ ಮಾಡ್ತಾರೆ. ಸೊ ಅವ್ರದ್ದೇ ಟೇಬಲ್ ಇದು. ಇಲ್ಲಿ ಅವರ ಮಗಳಿಗೆ ಫೋಟೋ ಸಹ ಇಟ್ಕೊಂಡಿದ್ದಾರೆ. ಅವ್ರು ತುಂಬ ನೀಟಾಗಿ ಇಟ್ಕೊಂಡಿರ್ತಾರೆ, ಬಟ್ ಯಾವಾಗಲೂ ನೀಟ್ ಮಾಡ್ತಾ ಇರ್ತಾರೆ. ನಾನು ಅಷ್ಟೇ, ಹಸ್ಬೆಂಡು ಅಷ್ಟೇ, ತುಂಬ ಮನೇನ ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಇದೊಂದು ಟೀಪಾಯ್ ಮೇಲೆ ಇಡಬೇಕಿತ್ತು, ಬಟ್ ಸ್ವಲ್ಪ ನಮ್ಮ ಮನೆ ಚಿಕ್ಕದಾಗಿರೋದ್ರಿಂದ ಬ್ಯಾಗೆಲ್ಲ ಇಡೋಕ್ಕೆ ಯೂಸ್ ಆಗುತ್ತೆ ಅಂತೇಳಿ ನಾವು ಇಲ್ಲೇ ಇಟ್ಕೊಂಡಿದ್ದೀವಿ ಟೀಪಾಯ್ನ. ಮತ್ತು ಇದು ನನ್ನ ಮಗಳದು ಪಾಂಡ ಗಾಡಿ. 5 years ಆಯಿತು, ಅವಳಿಗೆ ಫಸ್ಟ್ ಇಯರ್ ಬರ್ಡೇಲಿ ಗಿಫ್ಟ್ ಬಂದಿದ್ದು. ಒಂದು ಬೀರೋ ಇದೆ ಮತ್ತು ಡ್ರೆಸ್ಸಿಂಗ್ ಟೇಬಲ್. ಇಲ್ಲಿ 2 ಕಬೋರ್ಡ್ಸ್ ಇದೆ. ಒಂದು ಕಬೋರ್ಡ್ನ ಬಂದು ನಾವು ಬಟ್ಟೆ ಇಡೋದಕ್ಕೆ ಅಂತೇಳಿ ಯೂಸ್ ಮಾಡ್ಕೊಂಡಿದ್ದೀನಿ. ಅಂದರೆ ನಮ್ಮ ಡೈಲಿ ವೇರ್ಸ್. ಡೌನಲ್ಲಿ ಬಂದು ನಮ್ಮ ಮಗಳದು, ಇದು ಮಿಡ್ಲಲ್ಲಿ ಬಂದು ನಮ್ಮ ಹಸ್ಬೆಂಡ್ ಬಟ್ಟೆಗಳನ್ನ ಇಟ್ಟಿದ್ದೀನಿ. ಮೇಲೆ ನನ್ನ ಬಟ್ಟೆಗಳು ಮತ್ತು ಕ್ಯಾಪ್ ಎಲ್ಲಾದರೂ ಹೋದಾಗ ಯೂಸ್ ಮಾಡ್ತೀವಿ ಅದು. ಸೊ ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀವಿ. ಕಬೋರ್ಡ್ನ ನಾವು ಬಟ್ಟೆ ಇಟ್ಕೊಳ್ಳೋಕ್ಕೆ ಅಂತೇಳಿ ಯೂಸ್ ಮಾಡಿಲ್ಲ. ಈ ಥರ ನನ್ನ ಮಗಳ ಆಟ ಸಾಮಾನ ನೋಡಿ ನಾನು ಈ ಥರ
ಹಾಕಿಟ್ಟಿದ್ದೀನಿ. ಇದು ಬಂದು ಲಾಂಡ್ರಿ ಬಾಸ್ಕೆಟು. ಈ ಲಾಂಡ್ರಿ ಬಾಸ್ಕೆಟಲ್ಲಿ ನಾನು ಆಟ ಸಾಮಾನ್ಸೆಲ್ಲ ಹಾಕಿಟ್ಟಿದ್ದೀನಿ. ಇದು ಬಂದು ಒಳ್ಳೆ ಮಿನಿ ಮೆಡಿಕಲ್ ಅಂತಲೇ ಹೇಳ್ಬೋದು. ಸೊ ಮೆಡಿಕಲ್ಲೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಈ ರೀತಿ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ.